ಕನ್ಯಾ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿದೆ, ಪ್ರಸ್ತುತ ಗುರು ಗೋಚಾರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಪುಷ್ಯ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಇದೇ ಆಗಸ್ಟ್ 19ನೇ ತಾರೀಕು ಗುರು ಆಶ್ಲೇಷ ನಕ್ಷತ್ರಕ್ಕೆ ಪ್ರವೇಶವನ್ನು ಮಾಡಿ ಸಂಚಾರವನ್ನ ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಆಶ್ಲೇಷ ನಕ್ಷತ್ರಕ್ಕೆ ಪ್ರವೇಶವನ್ನು ಮಾಡಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಅಕ್ಟೋಬರ್ 31 ತನಕ ಆಶ್ಲೇಷ ನಕ್ಷತ್ರದಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅಕ್ಟೋಬರ್ 31ಕ್ಕೆ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಈ ಗುರುವಿನ ಆಶ್ಲೇಷ ನಕ್ಷತ್ರದ ಪ್ರವೇಶದಿಂದ ಮತ್ತು ಸಂಚಾರದಿಂದ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ನಿಮ್ಮ ನಕ್ಷತ್ರಗಳು ಏನಿದೆ ಆ ನಕ್ಷತ್ರಕ್ಕೆ ತಾರಾಬಲ ಮ್ಯಾಚ್ ಆಗುತ್ತಾ, ಗುರುವಿನ ಫಲ ಏನಾದರೂ ನಮಗೆ ಪಾಸಿಟಿವ್ ಇದೆಯಾ ಅಥವಾ ಸ್ವಲ್ಪ ನೆಗೆಟಿವಿಟಿ ಏನಾದರೂ ಇದೆಯಾ ಅನ್ನೋದು ನಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸ್ಕಿಪ್ ಮಾಡದೆ ನೋಡಿ. ಆಮೇಲೆ ನಾನು ಸಾಕಷ್ಟು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೇನೆ, ರಾಶಿ ಫಲಿತಾಂಶ ಅಂತ ಹೇಳ್ಬಿಟ್ಟು ಅದ್ರ ಮೇಲೆನೆ ಜಾಸ್ತಿ ಜನ ಅವಲಂಬಿತರಾಗ್ತಾ ಇದ್ದಾರೆ. ಸೊ ಗೋಚಾರದಲ್ಲಿ ಅಂದ್ರೆ ರಾಶಿ ಅಂದ್ರೆ ಏನು, ನಾವು ಯಾವ ದಿನಾಂಕದಂದು ಹುಟ್ಟಿರ್ತೀವೋ ಆ ದಿನದಂದು ಈ 12 ರಾಶಿ ಚಕ್ರದಲ್ಲಿ ಚಂದ್ರ ಎಲ್ಲಿ ಸ್ಥಿತರಾಗಿದ್ರೋ ಅದು ನಮಗೆ ಜನ್ಮ ರಾಶಿ ಆಗುತ್ತೆ. ಅಂದ್ರೆ ಚಂದ್ರ ಇಲ್ಲಿದ್ದಾಗ ನೀವು ಹುಟ್ಟಿರ್ತೀರಾ, ಸೊ ಇದು ಕನ್ಯಾ ರಾಶಿ ಆಗುತ್ತೆ. ಚಂದ್ರ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ರೋ ಆ ದಿನ ಅದು ನಿಮಗೆ ಜನ್ಮ ನಕ್ಷತ್ರ ಆಗುತ್ತೆ. ಸೊ ಚಂದ್ರ ಮನಸ್ಸುಕಾರಕ ಚಂದ್ರನಿಂದ ಗ್ರಹಗಳ ಸ್ಥಿತಿಗತಿಗಳು ಬದಲಾವಣೆ ಆಗ್ತಾ ಇರುತ್ತೆ. ಈಗ ನಿಮಗೆ ನಿಮ್ಮ ಜನ್ಮ ರಾಶಿಯಿಂದ ಅಂದ್ರೆ ನಿಮ್ಮ ಮನಸ್ಸುಕಾರಕ ಚಂದ್ರನಿಂದ ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಾ ಇರಬೇಕಾದ್ರೆ ಸ್ವಲ್ಪ ಗುರುಬಲ ಅನ್ನೋದಿದೆ. ಸೊ ಈ ಗುರುಬಲ ಅಂತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇದ್ದೀರಾ, ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇರೋದ್ರಲ್ಲಿ ಸ್ವಲ್ಪ ಸಮಾಧಾನ ಅಂತ ಅನಿಸ್ತಾ ಇದೆ. ಆದ್ರೆ ಅಕ್ಟೋಬರ್ 31ಕ್ಕೆ 12 ಮನೆಗೆ ಬರ್ತಾರೆ. ಆಗ ಮತ್ತೆ ಗುರುಬಲ ಕಡಿಮೆ ಆಗ್ತಾ ಹೋಗುತ್ತೆ. ಶನಿ ಬಲ ಇರೋದಿಲ್ಲ, ರಾಹು ಬಲ ಇರೋದಿಲ್ಲ. ಆವಾಗ ಸ್ವಲ್ಪ ಮತ್ತೆ ನಿಮಗೆ ಕಿರಿಕಿರಿ, ಮನಸ್ಸಿಗೆ ತೊಂದರೆಗಳು ಆಗ್ತಾ ಇರುತ್ತೆ. ಅಂದ್ರೆ ಮನಸ್ಸಿನಲ್ಲಿ ಉಂಟಾಗುವ ಬದಲಾವಣೆಗಳು ಮಾತ್ರ, ಮನಸ್ಸಿನ ಮೇಲೆ ಉಂಟಾಗುವ ಬದಲಾವಣೆಗಳು ಮಾತ್ರ. ಅಂದ್ರೆ ನಿಮ್ಮ ಜಾತಕದಲ್ಲಿ ಏನಾದ್ರೂ ಜಾತಕ ಚಕ್ರದಲ್ಲಿ ಗ್ರಹ ಸ್ಥಿತಿಗಳು ಚೆನ್ನಾಗಿಲ್ಲ, ಗ್ರಹದ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂತಂದ್ರೆ, ಇಲ್ಲಿ ಮನಸ್ಥಿತಿನೂ ಚೆನ್ನಾಗಿರೋದಿಲ್ಲ, ದಶಾಭುಕ್ತಿಗಳು ಚೆನ್ನಾಗಿರೋದಿಲ್ಲ ಅಂತಂದ್ರೆ ಅವಾಗ ಮತ್ತಷ್ಟು ಅನಾನುಕೂಲತೆಗಳನ್ನ ಮನುಷ್ಯ ಅನುಭವಿಸ್ತಾ ಹೋಗ್ಬೇಕಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಗೋಚಾರದಲ್ಲಿ ಚಂದ್ರನಿಂದ ಉಂಟಾಗ್ತಕ್ಕಂತಹ ಫಲಾಫಲಗಳು ಮಾತ್ರ, ಮನಸ್ಸಿನ ಮೇಲೆ ಪ್ರಭಾವ ಮಾತ್ರ ಬೀರ್ತಾ ಹೋಗುತ್ತೆ. ಬಟ್ ಆ ಪ್ರಭಾವ ಅಂತಕ್ಕಂಥದ್ದು ಎಷ್ಟು ದಿನ ಇರುತ್ತೆ, ಆ ಘಟನೆಗಳು ಏನಾದ್ರೂ ನಮ್ಮ ಜೀವನದಲ್ಲಿ ಸಂಭವಿಸ್ತಾ ಇದೆಯಾ? ಈಗ ಮನೆ ಕಟ್ಟಬೇಕು ಅಂತ ಮನಸ್ಸಲ್ಲಿ ಅನ್ಕೊಳ್ತೀವಿ, ಬಟ್ ಕಟ್ತೀವಾ ಇಲ್ವಾ ಅನ್ನೋದು ನಮ್ಮ ಜಾತಕ ರೀತಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಮನಸ್ಸಿನಲ್ಲಿ ಬಂದ ತಕ್ಷಣ, ಮನಸ್ಸಿನಲ್ಲಿ ಏನೋ ದುಃಖ ಬಂದ ತಕ್ಷಣ ಅದು ಶಾಶ್ವತವಾಗಿರುತ್ತಾ ಅಥವಾ ಅದನ್ನು ಮರ್ತ್ಕೊಂಡ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತೀವಾ, ಇದೆಲ್ಲನೂ ಕೂಡ ಜಾತಕ ಚಕ್ರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ರಾಶಿ ಫಲಿತಾಂಶವನ್ನ ಮೇಜರ್ ಆಗಿ ಕನ್ಸಿಡರ್ ಮಾಡ್ಕೋಬೇಡಿ. ಶನಿ ಬಲ ಇಲ್ಲ, ಗುರುಬಲ ಇಲ್ಲ, ನನಗೆ ಹಂಗಿದೆ ಅದಕ್ಕೆ ಹಿಂಗೆ ಆಗ್ತಿರೋದು, ನಿಮ್ಮ ಮನಸ್ಸಿನಲ್ಲಿ ಆ ಥರ ಅನ್ಕೋಬೇಡಿ. ಜಾತಕ ಚಕ್ರ ತುಂಬಾ ಮುಖ್ಯ. ಸೊ ಈ ಚಂದ್ರನಿರುವ ನಕ್ಷತ್ರ, ನಿಮ್ಮ ನಕ್ಷತ್ರ ಯಾವುದಾಗಿರುತ್ತೋ ಆ ನಕ್ಷತ್ರಕ್ಕೆ ಈ ತಾರಾಬಲ ನೋಡ್ಕೊಳ್ತಾ ಹೋಗೋಣ. ಈ ಗುರುಬಲ ಅಂತಕ್ಕಂಥದ್ದು ಲಾಭಸ್ಥಾನದಲ್ಲಿ ಇದ್ದಾಗ ಸ್ವಲ್ಪ ಗುರುಬಲ ಅನ್ನೋದಿರುತ್ತೆ, ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಆಗುತ್ತೆ, ಸ್ವಲ್ಪ ಹಣ ಬರ್ತಾ ಇರುತ್ತೆ. ಅಂದ್ರೆ ಹಣದ ವಿಚಾರದಲ್ಲಿ ಸ್ವಲ್ಪ ಕೊರತೆ ಅಂತ ಇರೋದಿಲ್ಲ, ಸ್ವಲ್ಪ ಹಣ ಬರ್ತಾ ಇರುತ್ತೆ. ಆಮೇಲೆ ವಿವಾಹದ ವಿಚಾರಕ್ಕೋಸ್ಕರ ಅಂದ್ರೆ ಮದುವೆ ಮಾಡಬೇಕು ನನ್ನ ಮಗನಿಗೆ ಅಥವಾ ಮಗಳಿಗೆ, ಅಥವಾ ನನಗಿನ್ನೂ ಮದುವೆ ಆಗ್ತಿಲ್ಲ ಅಂತ ನಿಮಗೇನಾದ್ರೂ ಫೀಲ್ ಇದ್ರೆ ಅದು ಸ್ವಲ್ಪ ಈ ಸಮಯದಲ್ಲಿ ನೆರವೇರ್ತಕ್ಕಂಥದ್ದು. ಅಂದ್ರೆ ಮದುವೆ ಕಂಕಣ ಭಾಗ್ಯ ಬರ್ತಕ್ಕಂಥದ್ದು, ಪತಿ ಪತ್ನಿಯರಲ್ಲಿ ಗೊಂದಲಗಳು ಕಡಿಮೆ ಆಗ್ತಕ್ಕಂಥದ್ದು, ಯಾರಾದ್ರೂ ಹೊಸ ವ್ಯಕ್ತಿಯ ಪ್ರವೇಶ ಅಂದ್ರೆ ನಿಮ್ಮ ಗಂಡ ಆಗಿರ್ಬೋದು, ಅಥವಾ ಅಂದ್ರೆ ನೀವೇನಾದ್ರೂ ಹೆಣ್ಮಕ್ಳಾಗಿದ್ರೆ ಮದುವೆ ಆದ್ರೆ ಗಂಡ ಬರ್ತಾರೆ ಮನೆಗೆ, ಅಥವಾ ಮದುವೆ ಆಗಿರ್ತಕ್ಕಂಥವ್ರಿಗೆ ಈ ಮಗು ಸಂತಾನದ ಬರ್ತಕ್ಕಂಥದ್ದು, ಈ ತರಹದ ಏನಾದ್ರೂ ಒಂದು ಪಾಸಿಟಿವ್, ಮನಸ್ಸಿಗೆ ಸ್ವಲ್ಪ ಸಂತೋಷಕರವಾಗಿರ್ತಕ್ಕಂತಹ ಘಟನೆಗಳು ನಡೀತಾ ಇರುತ್ತೆ. ಆದ್ರೆ ನಿಮ್ಮ ಸ್ವ ನಕ್ಷತ್ರಕ್ಕೆ ಗುರುವಿನ ನಕ್ಷತ್ರ ಪ್ರವೇಶದಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಉತ್ತರ ಪಾಲ್ಗುಣಿ ನಕ್ಷತ್ರ 2, 3, 4ನೇ ಪಾದದವರಿಗೆ ಈ ಗುರುವಿನ ಆಶ್ಲೇಷ ನಕ್ಷತ್ರ ಸಂಚಾರ ಏನಿದೆ, ಆಶ್ಲೇಷ ನಕ್ಷತ್ರ ಈ ಉತ್ತರ ಪಾಲ್ಗುಣಿ ನಕ್ಷತ್ರಕ್ಕೆ ನೈದನ ತಾರ ಆಗುತ್ತೆ. ಈ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಕರ್ಕಾಟಕ ರಾಶಿಯಲ್ಲಿ ಎಷ್ಟು ನಕ್ಷತ್ರ ಇದೆ? ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಅಂದ್ರೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮ್ಮ ನಕ್ಷತ್ರದವರಿಗೆ ಅಂದ್ರೆ ಉತ್ತರ ಪಾಲ್ಗುಣಿ ನಕ್ಷತ್ರದವರಿಗೆ ಸಾಧನ ತಾರ ಆಗ್ತಾ ಇತ್ತು ಪುಷ್ಯ ನಕ್ಷತ್ರ. ಸೊ ಗುರುಬಲ ಚೆನ್ನಾಗಿತ್ತು, ಸ್ವಲ್ಪ ಪರವಾಗಿಲ್ಲ. ಆದ್ರೆ ಇನ್ನು ಮುಂದಕ್ಕೆ ಗುರು ಆಶ್ಲೇಷ ನಕ್ಷತ್ರಕ್ಕೆ ಬರ್ತಾ ಇರೋದ್ರಿಂದ ಈ ಉತ್ತರ ಪಾಲ್ಗುಣಿ ನಕ್ಷತ್ರ 2, 3, 4ನೇ ಪಾದದವರಿಗೆ ಸ್ವಲ್ಪ ಗುರುಬಲ ಕಡಿಮೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಲ್ಪ ಚಿಕ್ಕದಾಗಿ ಏನೋ ಒಂದು ಪ್ರಗತಿ ಆಗುತ್ತೆ, ಗುರುಬಲ ಇದ್ರೂ ಕೂಡ. ಯಾಕೆಂದ್ರೆ ನಕ್ಷತ್ರ ನೋಡ್ಕೋಬೇಕು, ಅವಾಗಲೇ ನಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ.
ಆವಾಗ ನಾವು ಯಾವ ಕಾರ್ಯಗಳನ್ನು ಯಾವಾಗ ಮಾಡಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಮದುವೆ ಆಗದೆ ಇರ್ತಕ್ಕಂಥವ್ರಿಗೂ ಕೂಡ ಮತ್ತಷ್ಟು ವಿಳಂಬ ಆಗ್ತಕ್ಕಂಥದ್ದು. ಲಾಭಸ್ಥಾನದಲ್ಲಿ ಗುರು ಇದ್ದರೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನಿಮಗೆ ಗೊತ್ತಾಗುತ್ತೆ. ಸೊ ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಪ್ರಗತಿ ಇಲ್ಲದೆ ಇರ್ತಕ್ಕಂಥದ್ದು, ಸ್ವಲ್ಪ ಸಾಧಾರಣವಾಗಿರ್ತಕ್ಕಂತಹ ಸ್ಥಿತಿ ಇರುತ್ತೆ. ಗುರು ಲಾಭಸ್ಥಾನದಲ್ಲಿದ್ದರೂ, ಗುರುಬಲ ಇದ್ದರೂ ಕೂಡ ನಕ್ಷತ್ರ ಬದಲಾವಣೆಯಿಂದ ನಿಮ್ಮ ನಕ್ಷತ್ರಕ್ಕೆ ಈ ನಕ್ಷತ್ರಕ್ಕೆ ತಾರಾಬಲ ನೋಡ್ಕೊಂಡಾಗ ಆಗ ಆ ಪ್ಲಾನೆಟ್ ಮತ್ತು ಅಷ್ಟಕವರ್ಗ ಬಿಂದುಗಳು ನೋಡ್ಕೋಬೇಕು, ಮತ್ತು ದಶಾಭುಕ್ತಿ ನೋಡ್ಕೋಬೇಕು. ಆವಾಗ ನಮಗೆ ಎಷ್ಟರ ಮಟ್ಟಿಗೆ ನಮಗೆ ಫಲಿತಾಂಶ ಬರುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಈ ಉತ್ತರ ಫಾಲ್ಗುಣಿ ನಕ್ಷತ್ರದವರು ಈ ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ, ನಿಮ್ಮ ಜನ್ಮರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಬುಧನ ನಕ್ಷತ್ರ ಆಗಿರುತ್ತೆ ಆಶ್ಲೇಷ ನಕ್ಷತ್ರ. ಅಂದರೆ ಆಶ್ಲೇಷ ನಕ್ಷತ್ರದಲ್ಲಿ ಗುರುವಿನ ಸಂಚಾರ ನಡೀತಾ ಇರೋದ್ರಿಂದ ಸೊ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳ್ತಕ್ಕಂಥದ್ದು, ಹಾಗೆ ಗಣಪತಿಗೆ ಎಷ್ಟು ನೀವು ಪೂಜೆಯನ್ನು ಮಾಡ್ತೀರೋ ಅಷ್ಟು ಒಳ್ಳೆಯದು. ಇನ್ನು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆಶ್ಲೇಷ ನಕ್ಷತ್ರ ಸಾಧನ ತಾರ ಆಗುತ್ತೆ. ಬಟ್ ಪುಷ್ಯ ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ನಿಮಗೆ ಪುಷ್ಯ ನಕ್ಷತ್ರ ಪ್ರತ್ಯಕ್ ತಾರ ಆಗ್ತಾ ಇತ್ತು. ಅಂದರೆ ಗುರು ಬಲ ಇದ್ರೂ ಕೂಡ ಅಷ್ಟೊಂದು ನಿಮಗೆ ಸಹಾಯ ಆಗಿಲ್ಲ. ಬಟ್ ಇನ್ನು ಮುಂದಕ್ಕೆ ಅಕ್ಟೋಬರ್ 31 ತನಕ ಗುರು ಏನು ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೋ ಹಸ್ತ ನಕ್ಷತ್ರ ಜಾತಕರಿಗೆ ತುಂಬ ಅನುಕೂಲ ಇರುತ್ತೆ. ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಮುಂದುವರಿತಾ ಹೋಗ್ತೀರಾ. ಹಾಗೇನೆ ಅನುಕೂಲತೆ, ಮದುವೆ ಆಗದಿರೋರಿಗೆ ಕಂಕಣ ಭಾಗ್ಯ ಸಿಗ್ತಕ್ಕಂಥದ್ದು, ಹಣ ಬರಬೇಕಾಗಿರೋ ಹಣ ಬರ್ತಕ್ಕಂಥದ್ದು, ಪತಿ ಪತ್ನಿಯರಲ್ಲಿ ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು, ಮನಸ್ಸಿಗೆ ತುಂಬ ಸಮಾಧಾನದ ಸ್ಥಿತಿಗತಿಗಳು ಇನ್ನು ಮುಂದೆ ಕಾಣ್ತಾ ಹೋಗುತ್ತೆ ಹಸ್ತ ನಕ್ಷತ್ರದವರಿಗೆ. ಇನ್ನು ಈ ಚಿತ್ತಾ ನಕ್ಷತ್ರದ ಜಾತಕರಿಗೆ, ಚಿತ್ತ ನಕ್ಷತ್ರ 1, 2ನೇ ಪಾದದವರಿಗೆ ಈ ಆಶ್ಲೇಷ ನಕ್ಷತ್ರ ಪ್ರತ್ಯಕ್ ತಾರ ಆಗುತ್ತೆ. ಸೊ ಇವ್ರಿಗೂ ಕೂಡ ಅಷ್ಟೊಂದು ಗುರು ಲಾಭಸ್ಥಾನದಲ್ಲಿ ಇದ್ರೂ ಕೂಡ ಅಷ್ಟೊಂದು ಉತ್ತಮವಾದ ಬೆಳವಣಿಗೆ ಇರೋದಿಲ್ಲ. ಸೊ ಇವ್ರು ಏನು ಮಾಡ್ಕೋಬೇಕು ಅಂತಂದರೆ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ಹಾಗೆ ತಪ್ಪದೆ ಬುಧವಾರ ಗುರುವಾರ ಸ್ವಲ್ಪ ಹೆಸರು ಕಾಳನ್ನು ನೆನೆ ಹಾಕಿ ಮೆತ್ತಗಾದ್ಮೇಲೆ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಇರ್ತಕ್ಕಂತಹ ಹಸುಗಳಿಗೆ ತಿನ್ನಿಸ್ತಕ್ಕಂಥದ್ದು, ಹಾಗೆ ಯಾವುದಾದ್ರೂ ಪುಣ್ಯ ನದಿಯ ಸ್ನಾನವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಆ ನಕ್ಷತ್ರಕ್ಕೆ ತಾರಾಬಲ ಕಡಿಮೆ ಇದ್ರೂ ಕೂಡ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಹೋಗುತ್ತೆ. ತಾರಾಬಲ ಕಡಿಮೆ ಇದ್ದಾಗ ಮನಸ್ಸಿನ ಸ್ಥಿತಿಗತಿಗಳಲ್ಲಿ ಏರುಪೇರು ಸಮಾಧಾನ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂದರೆ ಹಸ್ತ ನಕ್ಷತ್ರದವರಿಗೆ ಮಾತ್ರ ಮನಸ್ಸಿಗೆ ಸಮಾಧಾನ, ಉತ್ತರ ಫಾಲ್ಗುಣಿ ಮತ್ತು ಚಿತ್ತಾ ನಕ್ಷತ್ರದವರಿಗೆ ಅಷ್ಟೊಂದು ಉತ್ತಮವಾದ ಸಮಾಧಾನದ ಘಟನೆಗಳು ನಡೆಯುವುದಿಲ್ಲ. ಸೊ ಇಷ್ಟು ಈ ರೀತಿಯಾಗಿರ್ತಕ್ಕಂಥದ್ದು ಗೋಚಾರದಲ್ಲಿ ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ್ವೈಸ್ ಜಸ್ಟ್ ಸ್ಕಿಪ್ ಮಾಡಿ, ಇಗ್ನೋರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.